ಟಿಆರ್ಪಿ ಕಿಂಗ್ ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋದು ಪಕ್ಕಾಡ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋದು ಪಕ್ಕಾ ಅಂತ ಇದೀಗ ಗಿಲ್ಲಿ ಫ್ಯಾನ್ಸ್ ಫುಲ್ ಜೋಶ್ ಅಲ್ಲಿ ರ್ಯಾಲಿಗೆ ಮುಂದಾಗಿದ್ದಾರೆ. ಟಿಆರ್ಪಿ ಕಿಂಗ್ ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋದು ನಮ್ಮ ಗಿಲ್ಲಿ. ಬೆಂಗಳೂರು ಟು ದೊಡ್ಡರಸಿಕೆರೆ ಬೈಕ್ ರ್ಯಾಲಿ, ಮಂಡ್ಯ ಹೈಕ್ಳ ಬೈಕ್ ರ್ಯಾಲಿ. ಗಿಲ್ಲಿ ನಟನ ಪರ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಗಿಲ್ಲಿ ಅಭಿಮಾನಿಗಳಿಂದ ಬೆಂಗಳೂರು ಟು ಮಂಡ್ಯ ಬೈಕ್ ರ್ಯಾಲಿ. ಗಿಲ್ಲಿ ಟ್ಯಾಟೂ ಹಾಕಿಸಿ ಅಭಿಮಾನ ಮೆರೆದ ಗಿಲ್ಲಿ ಫ್ಯಾನ್ಸ್. ಡಮಾಲ್ ಡಿಮಿಲ್ ಡಕ್ಕ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿನೇ ಪಕ್ಕ. ಟಿಆರ್ಪಿ ಕಿಂಗ್ ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋದು ಅಂತ ಈಗ ಗಿಲ್ಲಿ ಫ್ಯಾನ್ಸ್ ಎಲ್ಲ ಜೋರಾಗಿ ಸಂಭ್ರಮಾಚರಣೆಗೆ ಮುಂದಾಗಿರುವಂತದ್ದು. ಬೆಂಗಳೂರು ಟು ದೊಡ್ಡರಸಿನ ಕೆರೆಗೆ ಬೈಕ್ ರ್ಯಾಲಿಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಮಂಡ್ಯ ಹೈಕ್ಳ ಬೈಕ್ ರ್ಯಾಲಿ. ಗಿಲ್ಲಿ ನಟರ ಪರ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ದಿನ, 1 ವಾರಗಳು ಈಗ ಬಾಕಿ ಇರುವಂತದ್ದು. ಹೀಗಾಗಿ ಗಿಲ್ಲಿ ಪರ ಫ್ಯಾನ್ಸ್ ರ್ಯಾಲಿ ಇದು. ಬೆಂಗಳೂರು ಟು ಮಂಡ್ಯ ರ್ಯಾಲಿಯನ್ನ ಮಾಡೋಕೆ ಮುಂದಾಗಿರುವಂತದ್ದು. ಇದೀಗ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂತ ಒಂದು ಜೈಕಾರವನ್ನ ಕೂಗ್ತಾ ಇದೀಗ ರ್ಯಾಲಿಗೆ ಮುಂದಾಗಿದ್ದಾರೆ. ಬಿಗ್ ಬಾಸ್ ಶುರುವಾದಾಗಿದ್ದನು ಗಿಲ್ಲಿ ಫ್ಯಾನ್ಸ್ಗಳಿಗೆ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಎಷ್ಟರ ಮಟ್ಟಿಗೆ ಅಲ್ಲಿ ಹಬ್ಕೊಂಡ್ರು, ಎಷ್ಟರ ಮಟ್ಟಿಗೆ ಗಿಲ್ಲಿಗೆ ಫ್ಯಾನ್ಸ್ ಹುಟ್ಕೊಂಡ್ರು ಅನ್ನುವಂಥದ್ದು ಈಗ ಎಲ್ಲೆಡೆ ಕೂಡ ಒಂದು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಆದ್ರೆ ಈ ಸತಿಯ ಬಿಗ್ ಬಾಸ್ ವೀಕ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಗಿಲ್ಲಿಯ ಕಾಮಿಡಿ ಏನಿದೆಯೋ ಅದು ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗಿದೆ. ಹೀಗಾಗಿ ಆ ಒಂದು ಗಿಲ್ಲಿಯ ಫ್ಯಾನ್ಸ್ ಇದೀಗ ಬೆಂಗಳೂರು ಟು ಮಂಡ್ಯ ಅಂತ ಬಿಟ್ಟು ಬೇರೆ ಏನಾದ್ರು ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅವರು ರಿಯಾಲಿಟಿ ಶೋ, ಅದನ್ನ ರಿಯಾಲಿಟಿ ಶೋ ಅಂತ ಬಿಟ್ಟು ಬೇರೆ ಏನಾದ್ರು ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅವ್ರ ಖುಷಿನೇ. ಆದ್ರೆ ನಿಜವಾದ ಎಂಟರ್ಟೈನರ್ ಯಾರು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಇಲ್ಲಿ ಬಂದಿರೋರು ಎಲ್ಲರೂ ಸ್ವಂತ ಖರ್ಚಲ್ಲಿ, ಸ್ವಂತ ದುಡ್ಡಲ್ಲಿ ಇನ್ಕ್ರೀಸ್ ಆಗಿದ್ದಾರೆ ಅಂದ್ರೆ ಇನ್ನು ಎಷ್ಟು ಸಾವಿರ ಲಕ್ಷ ಅವನಿಗೆ ಓಟ್ ಬೀಳ್ತಾ ಇರ್ಬೋದು. ನಮಗ್ ಗೊತ್ತಿರೋದಿಷ್ಟೇ, ಗಿಲ್ಲಿ ಗೆಲ್ತೇನೆ, ಗೆಲ್ಲಿಸ್ತೀವಿ. ನಮ್ಮ ಈ ರ್ಯಾಲಿ ಎಲ್ರಿಗೂ ನಮಸ್ತೆ. ಇವತ್ತು ಇಷ್ಟೊತ್ನಲ್ಲಿ ವಿಡಿಯೋ ಮಾಡ್ತಾರ ಕಾರಣ ಇವತ್ತಿನ ಬಿಗ್ ಬಾಸ್ ಎಪಿಸೋಡು ಇವತ್ತಿನಷ್ಟು ವರ್ಸ್ಟ್ ಬಿಗ್ ಬಾಸ್ ಎಪಿಸೋಡು ನನ್ನ ಯಾವಾಗ್ಲೂ 12 ಸೀಸನ್ ಅಲ್ಲಿ ನೋಡಿರ್ಲಿಲ್ಲ. ಅಷ್ಟು ಬೇಜಾರಾಯ್ತು. ಅಲ್ಲ ಸರ್, ಸುದೀಪ್ ಸರ್, ನಿಮ್ ಮೇಲೆ ಎಷ್ಟೊಂದು ಗೌರವ ಇತ್ತು ಅಂದ್ರೆ ನಿಜ ಮೇಡಮ್. ಸೊ ನಾನು ಇವಾಗ ಯಾವ್ದೋ ಒಂದು ಶೂಟ್ ಮಾಡಕ್ ಬಂದಿದ್ದೆ ಸಾಂಗ್ಗೆ. ಸೊ ಆ ಒಂದು ಸಾಂಗ್ ಲೈನ್ಗಳಿದ್ವು ಕೆಲವು, ಆ ಶೂಟ್ ಮಾಡ್ತಾ ಬಂದಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು. ಆಮೇಲೆ ನೋಡಿದೆ ಬ್ಯಾನರ್ಗಳೇ ಗಿಲ್ಲಿ ಇತ್ತು. ಬಹುಶಃ ನನ್ನ ಪ್ರಕಾರ ಏನೋ ಗಿಲ್ಲಿಯಿಂದ ಇರೋಂಥ ಒಂದು ಶಕ್ತಿ ಇದೆಯಲ್ಲ, ಇದು 100% ಅದು ಏನೋ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ನನಗೆ. ನಾನೆಲ್ಲ ರಾಜಕೀಯದಲ್ಲಿ ನೋಡ್ತಿದ್ದೆ ಈ ಥರ ಪ್ರಚಾರನ. ಬಿಗ್ ಬಾಸ್ ಅಲ್ಲಿ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಸಾಕಾಗ್ಬಿಡ್ತು. ಸೊ ಇಷ್ಟು ಜನ ಸಂಪಾದನೆ ಮಾಡಿದ್ದೇನಲ್ಲ ಅಂತ. ಅದೆಲ್ಲರಿಗಿಂತ ಹೆಚ್ಚಾಗಿ ದಡದ್ಬರ್ದು ಗಂಡಲ್ಲ, ಅದು ಕರ್ನಾಟಕದ ಗಂಡು. ಅದು ನೋಡಿ ಸಾಂಗ್ ಹಬ್ಬ ಆಗ್ಬಿಡುತ್ತೆ. ಈ ಸಾಂಗ್ ಮಾಡ್ತಾ ಇದ್ದೀನಿ. ಬಹುಶಃ ಇವತ್ತು ರೂಪಿ ರೆಸಾರ್ಟಲ್ಲಿ ಶೂಟು ಲಿರಿಕಾ. ಸೊ ನೋಡಿ, ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ ಗಿಲ್ಲಿ, ಎದ್ದು ಬಾ ಗಿಲ್ಲಿ ನೀ ಎದ್ದು ಬಾ ಗಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನೀನ್ ನಿಲ್ಲೇಬೇಕಿಲ್ಲಿ. ಸಂತೋಷ್ ಅಂತ ಹೇಳಿ ಬೆಂಗಳೂರಿಂದ ಬಂದಿರೋದು. ನಾವು ಕೂಡ ಒಂದು ಗಿಲ್ಲಿ ಕಾಮಿಡಿ ಮಾಡಿದ ಅಭಿಮಾನ ನೋಡಿ ನಾವಾಗಿರ್ಬೋದು, ನಮ್ಮ RMC ರಘುಣ್ಣವರ ಅವ್ರ ಸಪೋರ್ಟ್ ಇಂದ ಒಂದು ಗಿಲ್ಲಿಗೊಂದು ರ್ಯಾಲಿ ಮುಖಾಂತರ ಒಂದು ಶುಭಾಶಯ ತಿಳಿಸೋಣ, ಮತ್ತೊಂದು ಸಪೋರ್ಟ್ ನೀಡೋಣ ಅಂತ ಬಂದಿದ್ದೀವಿ. ಇದು ಯಾವುದೇ ದುಡ್ಡಾಗ್ಲಿ, ಯಾವುದೇ ಪ್ರಭಾವ ಯಾವುದೂ ಇಲ್ಲ. ನಮ್ಮ ಅಭಿಮಾನದಿಂದಲೇ ನಾವು ಮಾಡ್ತಾ ಇರೋದು. ನಮ್ಮ ಗಿಲ್ಲಿಯವರೊಂದು ಗೆದ್ದು ಬರಲಿ. ಈಗ ನಮ್ಮನೆ ಮಗನ ತರ ನಾವು ಟ್ರೀಟ್ ಮಾಡ್ತಾ ಇದೀವಿ. ಆ ಗಿಲ್ಲಿ ನೋಡಿ, ಆ ಸಿಂಪ್ಲಿಸಿಟಿ ನೋಡಿ ಇದು ಮಾಡಿ, ಅದಕ್ಕೋಸ್ಕರನೇ ಎಲ್ಲರೂ ನೊಂದ ಮನಸ್ಸುಗಳನ್ನ ನಗಿಸ್ತಾ ಇದ್ದಾರೆ. ಆ ನಗ್ಸ ನಮ್ಗಂತೂ ತುಂಬಾ ಖುಷಿ ಇದೆ. ಅದರಿಂದ ನಮ್ ಗಿಲ್ಲಿ ಗೆದ್ದು ಬರಲಿ ಅಂತ ಎಲ್ಲರೂ ಕೂಡ ಈ ದಿನ ಒಂದು ದಿನನ ಗಿಲ್ಲಿಗೋಸ್ಕರ ಮೀಸಲಿಟ್ಟು ಇದಕ್ಕೋಸ್ಕರ ಬಂದಿರೋದು. ದಯಮಾಡಿ ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿ, ಯಾವುದೇ ಷಡ್ಯಂತ್ರಕ್ಕೂ ಬಲಿಯಾಗ್ಬೇಡಿ. ನಮ್ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿಗೆ ಓಟ್ ಹಾಕಿ ಗಿಲ್ಲಿನ ಗೆಲ್ಸಿ. ಜೈ ಗಿಲ್ಲಿ. ಕೆಳಮಟ್ಟದಿಂದ ಬಂದಿರುವಂತ ಗಿಲ್ಲಿ ನಟನ್ಗೆ ದಯಮಾಡಿ ಕರ್ನಾಟಕದ ಮಹಾಜನತೆ ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಬಿಗ್ ಬಾಸ್ 12ರ ವಿನ್ನರ್ ಆಗಿ ಮಾಡಬೇಕಾಗಿ ಎಲ್ಲಾ ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತಾ ಇದೀನಿ. ಕೆಳಮಟ್ಟದಿಂದ ರೈತರ ಮಗುವನ್ನ ಮೇಲೆತ್ತಬೇಕು. ಇರೋನಲ್ಲ ರೈತರ ಮಗುವನ್ನ, ಇವತ್ತು ದೇಶದ ಬೆನ್ನೆಲುಬು ರೈತರು, ಅವ್ರನ್ನ ಮೇಲೆತ್ತಬೇಕು. ಅದಕ್ಕೋಸ್ಕರ ಕೆಳಮಟ್ಟದಿಂದ ಬಂದಿದ್ದಾರೆ ಗಿಲ್ಲಿ. ಅವ್ರಿಗೆ ದಯಮಾಡಿ ಎಲ್ಲರೂ ಕರ್ನಾಟಕದ ಮಹಾಜನತೆ ಬಿಗ್ ಬಾಸ್ 12ರ ವಿನ್ನರ್ ಆಗಿ
ಆಗೋದಕ್ಕೋಸ್ಕರ ಅವ್ರಿಗೆ ವೋಟ್ ಹಾಕ್ಬೇಕಾಗಿ ಕೋರಿಕೆ. ಮೇಡಮ್, ಈ ಸೀಸನ್ನೇ ಬೇರೆ, ಹನ್ನೊಂದು ಸೀಸನ್ನೇ ಬೇರೆ. ಯಾಕಂದರೆ ಈ ಸೀಸನ್ನೇ ಲೆವೆಲೇ ಬೇರೆ. ಆವಾಗ ಸೀಸನಲ್ಲಿ ಇದು TRP ನಂಬರ್ 1 ಹೋಗಿದೆ. ಆಮೇಲೆ ಇನ್ನೊಂದು ಏನೋ ಮೊದಲನೇ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಗಿಲ್ಲಿಗೆ. ಆಮೇಲೆ ಮೊದಲು ನಿಮಗೆ ಕ್ವಶನ್ ಕೇಳ್ತೀನಿ, ಇಷ್ಟು ಸೀಸನಲ್ಲಿ ನೀವು ಯಾವತ್ತಾರು ಹಿಂಗೆ ಮೈಕ್ ಹಿಡ್ಕೊಂಡು ಬಿಗ್ ಬಾಸ್ ಕಂಟೆಸ್ಟ್ ಮನೆಗೆ ಹೋಗಿದ್ರಾ? ಇದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಆಮೇಲೆ ಗಿಲ್ಲಿಯವರು ಎಲ್ಲ ಸ್ವಂತ ಅವ್ರವ್ರೆ ಅವ್ರ ಪ್ರೀತಿಯಿಂದ ಹೊಸೂರು, ಆನೆಕಲ್ಲು ಎಲ್ಲ ಪ್ರತಿಯೊಂದು ಊರಿಂದಲೂ ಬಂದವ್ರೆ. ರಾಮನಗರದಿಂದ ಪ್ರತಿಯೊಂದು ಊರಿಂದ ದೂರದಿಂದ ಬಂದಿದ್ದಾರೆ. ಅವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಗಿಲ್ಲಿ ಊರವರು, ಇವರು ಸ್ನೇಹಿತರು, ಗಿಲ್ಲಿ ಊರವರು ಪ್ರೀತಿ ಹಂಚ್ಬೇಕಲ್ಲ, ಅದಕ್ಕೋಸ್ಕರ ಅವರು ಪ್ರೀತಿ ವಿಶ್ವಾಸ ಪಟ್ಟು ಈ ಫಲವನ್ನು ಮಾಡಿಸಿ ಎಲ್ಲರಿಗೂ ಏನು ಈ ಅಭಿಮಾನವನ್ನ ಮೆರೀತಾ ಇದ್ದಾರೆ. ಈ ಸೀಸನ್ನೇ ಬೇರೆ, ಗಿಲ್ಲಿ ಗೆದ್ದು ಬರ್ತಾನೆ, ಅದು ಡೌಟೇ ಇಲ್ಲ, ಗೆಲ್ಲೇಬೇಕು. ಲಡಾಯಿಸ್ಬೇಕು, ಎದುರ್ಕೊಂಡು ಕಡಾಯಿಸಬಾರ್ದು ಅಂತ ಹೇಳ್ತಾರೆ. ಅಂತ ಅರ್ಥ ಮನಸ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಜೊತೆ ಸ್ನೇಹಿತರಿಗೆ ಯಾವತ್ತು ಮೋಸ ಮಾಡ್ಕೋಬಾರ್ದು. ಆಮೇಲೆ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಧ್ರುವ ಅಂತವ್ರಿಗೆ ನಾಮಿನೇಷನ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಜೊತೆಲಿದ್ದವ್ರನ್ನ ಚುಟ್ಕಿ ಹೊಡೆದು ಇಷ್ಟೇ ಬಿಟ್ಕೊಡ್ಬಿಡ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಸ್ನೇಹಿತರನ್ನ ಯಾವತ್ತು ಬಿಟ್ಕೊಡ್ಬಾರ್ದು. ಒಬ್ಬ ಸ್ನೇಹಿತ ಆದ್ಮೇಲೆ ಅವನು ಪರ್ಸನಲ್ ಇದ್ರೆ ಪರ್ಸನಲ್ ಮಾತಾಡ್ಕೋಬೇಕು, ಪರ್ಸನಲ್ ಮಾತಾಡ್ಕೊಂಡು ಪರ್ಸನಲ್ ಆಗಿ ಕ್ಲಾರಿಫೈ ಮಾಡ್ಕೊಂಡು ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಒಂದೇ ಸರಿ ಬಿಟ್ಕೊಟ್ಬಿಟ್ಟು ನೀನೇನೋ ಯಾವುದೋ ಜೊತೆಲಿದ್ಮೇಲೆ ಮನಸ್ಸಭ ಬಂದೇ ಬರುತ್ತೆ, ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಜೊತೆ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಚಾಡಿ ಹೇಳಿ ಅವ್ರ ಮೇಲೆ ಡಮಿ ಮಾಡಿ ಅದು ವ್ಯಕ್ತಿತ್ವ ಅಲ್ಲ. ಗಿಲ್ಲಿ ಹೇಳೋ ತರ ತಾಕತ್ತಿದ್ರೆ ತಾಕತ್ತಿದ್ರೆ ಲಡಾಯಿಸ್ಬೇಕು, ಇಲ್ಲ ಅಂತಂದ್ರೆ ಕಡಾಯಿಸ್ಕೊಂತ ಹೋಗ್ಬಾರ್ದು. ಇದು ಈ ಸಲ ಗಿಲ್ಲಿ ಗೆಲುವು ಒಂದ್ ಕಡೆ ಆದ್ರೆ ಮೇಡಮ್, ಈ ಕಡೆ ಗಿಲ್ಲಿ ಗೆಲುವು ಒಂದ್ ಕಡೆ ಆದ್ರೆ ಇದು ಕರ್ನಾಟಕದ ಜನರ ಪ್ರೀತಿಯ ಗೆಲುವಾಗಬೇಕು. ಗಿಲ್ಲಿ ಗೆಲುವು ಒಂದ್ ಕಡೆ ಆದ್ರೆ ಇನ್ನೊಂದು ಕರ್ನಾಟಕ ಜನತೆಯ ಪ್ರೀತಿಯ ಗೆಲುವು. ಕರ್ನಾಟಕ ಜನತೆಯ ಪ್ರೀತಿ ಗೆಲ್ಲೇಬೇಕು ಈ ಸಲ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಿಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾಗಾಕ ಸೊಪ್ಪು, ನೀರು ಮಾಡು ತಪ್ಪು. ನರೇಂದ್ರ ಅವರು ಊಟ ಮಾಡ್ತಾ ಇದ್ರೆ ಅವ್ರು ಮಾತನಾಡಲ್ಲ ಅಂದ್ರು, ಆದ್ರೂ ಕೂಡ ನಾನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಎಷ್ಟು ಖುಷಿ ಇದೆ ಈ ಸೆಲೆಬ್ರೇಷನ್ ನೋಡಿ. ಅವ್ರಿಗೆ ಏನ್ ಅನ್ಸ್ತೋ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಗಿಲ್ಲಿ ಅವರು ಇಷ್ಟೊಂದು ಪ್ರೀತಿ, ಇಷ್ಟೊಂದು ಅಭಿಮಾನ ಗಳಿಸಿದ್ದಾರೆ ನೋಡಿ. ಫ್ಯಾನ್ಸ್ ಅವ್ರವ್ರೆ ಎಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಯಾವ್ದು ಕೂಡ ದುಡ್ಡು ಕೊಟ್ಟಿ ಮಾಡಿಸ್ತಾರೆ ಸೆಲೆಬ್ರೇಷನ್. ಇಲ್ಲಿ ಗಿಲ್ಲಿ ಅವರ ಮೇಲೆ ಇರುವಂತಹ ಪ್ರೀತಿ ಅಭಿಮಾನದಿಂದ ಇಷ್ಟೊಂದು ಸೆಲೆಬ್ರೇಷನ್ ನೋಡಿ ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ತುಂಬಾ ಖುಷಿ ಆಯ್ತೈತೆ ಮೇಡಮ್. ಏನಕ್ಕೆ ಅಂತಂದ್ರೆ ಯಾರಿಗೆ ಏನು ಅಂತಾನೂ ಗೊತ್ತಿಲ್ಲ, ಎಲ್ಲಾರು ಎಲ್ಲೆಲ್ಲಿಂದನೋ ಸೇರಿ ಈ ತರ ಒಂದು ಕ್ರೌಡ್ ಆಗಿ ಎಲ್ಲ ರ್ಯಾಲಿ, ಅವನಿಗೋಸ್ಕರ ನನ್ನ ತಮ್ಮನಿಗೋಸ್ಕರ ಒಂದು ರ್ಯಾಲಿ ಮಾಡ್ಕೊಂಡು ಅವ್ರು ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಸಪೋರ್ಟ್ ಮಾಡ್ತಾರಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತದೆ. ಆಮೇಲೆ ಇನ್ನೊಂದು ವಿಚಾರ, ನಾವೆಲ್ಲೂ ಅಫಿಸಿಯಲ್ ಆಗಿ ಹಿಂಗೆಲ್ಲ ಮಾತಾಡಂಗಿಲ್ಲ, ಯಾಕಂದ್ರೆ ಒಂದಷ್ಟು ಅಗ್ರಿಮೆಂಟ್ ಇರುತ್ತೆ, ಅದಕ್ಕೋಸ್ಕರ ದಯವಿಟ್ಟು ಸಾಕು ಅನ್ಸುತ್ತೆ ಮೇಡಮ್. ಓಕೆ, ಆಲ್ ದ ಬೆಸ್ಟ್. ನಿಮ್ಮ ತಮ್ಮ ಗೆದ್ದು ಬರ್ಲಿ ಅಂತ ಆಶಿಸ್ತಾ ನಮ್ಮ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸರ್. ಇದಿಷ್ಟು ಗಿಲ್ಲಿ ಅವರ ಅಣ್ಣ ನರೇಂದ್ರ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಪಾಟೀಲ್. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಿಮ್ಮಪ್ಪ ರಾಜ